ಮೈಸೂರಿನ ಹುಣಸೂರಿನಲ್ಲಿ ಹನುಮ ಜಯಂತಿ ಸಂಭ್ರಮ ಮನೆ ಮಾಡಿದೆ. ಸಂಪೂರ್ಣ ಕೇಸರಿಮಯವಾಗಿದೆ ಹುಣಸೂರು ನಗರ. ಬೃಹತ್ ಆಂಜನೇಯ ಉತ್ಸವ ಮೂರ್ತಿ ಹಾಗೆ ಹನುಮ ಗಧೆ ರೆಡಿಯಾಗಿದೆ. ನೋಡಿ, ಹುಣಸೂರಿನ ಹನುಮ ಜಯಂತಿ ಬಹಳ ಫೇಮಸ್. ಪ್ರತಿ ಬಾರಿ ಕೂಡ ಬಹಳ ಅದ್ಧೂರಿಯಾಗಿ ಮಾಡಲಾಗುತ್ತೆ. ಕಂಪ್ಲೀಟ್ ಆಗಿ ಕೇಸರಿಮಯ ಆಗಿದೆ ಈಗ ಹುಣಸೂರು ನಗರ. ಮುನೇಶ್ವರ ಕಾವಲ್ ಮೈದಾನದಲ್ಲಿ ಪ್ರತಿಷ್ಠಾಪಿಸಿ ವಿಶೇಷವಾದಂತಹ ಪೂಜೆಗಳು ಕೂಡ ನಡೆದಿದೆ. ಬೆಳಗ್ಗೆ 11ಕ್ಕೆ ರಂಗನಾಥ ಬಡಾವಣೆಯಿಂದ ಮೆರವಣಿಗೆ ಆರಂಭ ಆಗುತ್ತೆ. ವಿವಿಧ ಕಲಾ ತಂಡಗಳ ಕಲರವಗಳ ನಡುವೆ ಭವ್ಯವಾದಂಥ ಮೆರವಣಿಗೆ ನಡೆಯುತ್ತೆ. ಸಾಂಬಾ ಸದಾಶಿವ ಸ್ವಾಮೀಜಿ, ನಟರಾಜ ಸ್ವಾಮೀಜಿ, MLC H ವಿಶ್ವನಾಥ್, ಶಾಸಕ GT ಹರೀಶ್ ಗೌಡ, ಸಂಸದ ಪ್ರತಾಪ್ ಸಿಂಹ ಈ ಒಂದು ಮೆರವಣಿಗೆಗೆ ಚಾಲನೆಯನ್ನು ಕೊಡಲಿದ್ದಾರೆ. ಬೆಳಗ್ಗೆ 11ಕ್ಕೆ ರಂಗನಾಥ ಬಡಾವಣೆಯಿಂದ ಶುರುವಾಗುವಂಥ ಒಂದು ಮೆರವಣಿಗೆ ಇದು. ವಿವಿಧ ಕಲಾ ತಂಡಗಳ ಮೆರುಗು ಕೂಡ ಇರುತ್ತೆ. ಜಾನಪದ ಕಲಾ ತಂಡಗಳು ಮತ್ತಷ್ಟು ಇಂಬನ್ನು ಕೊಡುತ್ತೆ. ನೋಡಿ, ಸಾಕಷ್ಟು ರೀತಿಯಾದಂಥ ದೇವಾನುದೇವತೆಗಳ ಮೂರ್ತಿಗಳು ಕೂಡ ಗಮನವನ್ನು ಸೆಳೀತಾ ಇದೆ. ಅಂದರೆ ಹುಣಸೂರಿನಲ್ಲಿ ನಾವು ಕಳೆದ ಬಾರಿ ಕೂಡ ಗಮನಿಸಿದ್ವಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಹನುಮನ ಆರಾಧಕರು ಕೂಡ ಅಲ್ಲಿ ಬಂದಿದ್ದರು. ಅಂದರೆ ಮಂಡ್ಯ ಆಗಿರ್ಬೋದು, ಈ ಕಡೆ ಮೈಸೂರಿನ ಬೇರೆ ಬೇರೆ ಕಡೆಗಳಿಂದಲೂ ಕೂಡ ಹುಣಸೂರು ನಗರಕ್ಕೆ ಆಗಮಿಸ್ತಾರೆ. ಅಂದರೆ ಕೇವಲ ಒಂದು ಪಕ್ಷಕ್ಕೆ ಮಾತ್ರ ಸೀಮಿತ ಮಾಡದೆ ಎಲ್ಲರೂ ಕೂಡ ನೋಡಿ, ಅಲ್ಲಿ JDS GT ಹರೀಶ್ ಕೂಡ MLA ಹುಣಸೂರು ಅವರು ಭಾಗಿಯಾಗ್ತಿದ್ದಾರೆ. MLC H ವಿಶ್ವನಾಥ್, ಪ್ರತಾಪ್ ಸಿಂಹ ಇವರೆಲ್ಲರೂ ಭಾಗಿಯಾಗಿ ಮೆರವಣಿಗೆಗೆ ಚಾಲನೆಯನ್ನು ಕೊಡಲಿದ್ದಾರೆ.